ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಸ್ವಾದಿಷ್ಟ ರುಚಿ ಚಾನಲ್ಗೆ ಸ್ವಾಗತ. ನಿಮಗೆಲ್ಲ ಗೊತ್ತೈತಿ ಡ್ರೈ ಫ್ರೂಟ್ಸ್ ಒಳಗೆ ಪ್ರೋಟೀನ್ ಇರ್ತೈತಿ, ಕ್ಯಾಲ್ಸಿಯಂ ಇರ್ತೈತಿ ಮತ್ತು ಕಬ್ಬಿನಾಂಶ ಇರ್ತೈತಿ. ಹಿಂಗೆ ನಮ್ಮ ದೇಹಕ್ಕೆ ಅಗತ್ಯವಾದ ಎಲ್ಲ ಪೋಷಕಾಂಶಗಳು ಡ್ರೈ ಫ್ರೂಟ್ಸ್ ಒಳಗೆ ಸಮೃದ್ಧವಾಗಿರ್ತಾವೆ. ಆದರೆ ನಾವೇನು ಮಾಡ್ತೀವಿ, ನಮ್ಗೆ ಇಷ್ಟ ಆಗಿ ತಿನ್ನೋದು ಬಿಡೋದು ಈ ರೀತಿ ಮಾಡ್ತಿರ್ತೀವಿ. ಆದರೆ ಈ ರೀತಿ ಎಲ್ಲನೂ ಸೇರಿಸಿ ಒಂದು ಎನರ್ಜಿ ಬೈಟ್ಸ್ ಮಾಡ್ಕೊಂಡ್ರಿ ಅಂತಂದ್ರೆ ನಮ್ಮ ದೇಹದೊಳಗೆ ಎಲ್ಲ ಸಮತೋಲನವಾಗಿ ಹೋಗ್ತೈತಿ. ಆಮೇಲೆ ನಮ್ಮ ಆರೋಗ್ಯನೂ ಚಲೋ ಇರ್ತೈತಿ. ಇದನ್ನು ಸಿಂಪಲ್ಲಾಗಿ ಹೆಂಗೆ ಮಾಡೋದಂತ ತೋರಿಸ್ತೇನೆ ನೋಡ್ರಿ. ಇಲ್ಲಿ ನಾನು ಒಂದು ಪಾವು ಕೆಜಿ ಅಷ್ಟು ಅಂದ್ರೆ 250 ಗ್ರಾಮ್ ಅಷ್ಟು ಖರ್ಜೂರ ತೊಗೊಂಡೇನಿ. ಈ ಖರ್ಜೂರನ ಬೈಂಡಿಂಗಕ್ಕೆ ಆಮೇಲೆ ಬೆಲ್ಲದ ಬದಲಿ ಯೂಸ್ ಮಾಡೇನಿ ನೋಡ್ರಿ. ಈ ಕಡೆ ನಾನು ಎಲ್ಲ ಡ್ರೈ ಫ್ರೂಟ್ಸ್ನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೇನಿ. ದ್ರಾಕ್ಷಿ ಇಟ್ಕೊಂಡೇನಿ ಸಣ್ಣಗೆ ಕಟ್ ಮಾಡಿ, ಆಮೇಲೆ ಗೋಡಂಬಿ ಇಟ್ಕೊಂಡೇನಿ, ಆಮೇಲೆ ಬಾದಾಮನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೇನಿ, ಪಿಸ್ತಾನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೇನಿ, ಇಲ್ಲೇ ಅಕ್ರೂಟನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೇನಿ. ಆಮೇಲೆ ಇವೆಲ್ಲ ಡ್ರೈ ಫ್ರೂಟ್ಸ್ ಜೊತೆಗೆ ಮತ್ತು ಕಲ್ಲಂಗಡಿ ಬೀಜ ಅಂದ್ರೆ ವಾಟರ್ಮಿಲನ್ ಸೀಡ್ಸ್ ಏನಂತಾರೆ, ಅವು ನಮ್ಮ ದೇಹಕ್ಕೆ ಚಲೋ ಇರ್ತಾವೆ, ಅದಕ್ಕೆ ಅವನು ತೊಗೊಂಡೇನಿ. ಆಮೇಲೆ ಸೂರ್ಯಕಾಂತಿ ಬೀಜನೂ ತೊಗೊಂಡೇನಿ ನೋಡ್ರಿ. ಇಲ್ಲಿ ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೋಬೋದು. ನನಗೆ ನನ್ನ ಟೇಸ್ಟಿಗೆ ತಗಂಗೆ ಹೆಚ್ಚು ಕಡಿಮೆ ನಾನು ಮಾಡ್ಕೊಂಡೇನಿ ಸ್ವಲ್ಪ. ಆಮೇಲೆ ಪಂಪ್ಕಿನ್ ಸೀಡ್ಸ್ ಅಂದ್ರೆ ಕುಂಬಳಕಾಯಿ ಬೀಜನೂ ತೊಗೊಂಡೇನಿ. ಇವೆಲ್ಲ ಕ್ವಾಂಟಿಟಿ ನಮ್ಮ ಟೇಸ್ಟಿಗೆ ತಕ್ಕಂಗೆ ತೊಗೊಳ್ರಿ. ನಾನು ಎಲ್ಲನೂ ಸ್ವಲ್ಪ ಈಕ್ವಲ್ ಆಗಿ ತೊಗೊಂಡೇನಿ. ಈ ಕಡೆ ಡ್ರೈ ಫ್ರೂಟ್ಸ್ ಕಟ್ ಮಾಡ್ಕೊಂಡಿಟ್ಟು ಈ ಕಡೆ ಖರ್ಜೂರ ರೆಡಿ ಮಾಡಿ ಇಟ್ಕೊಂಡೇನಿ. ಹೆಂಗೆ ಮಾಡೋದು ತೋರಿಸ್ತಾನೆ ನೋಡ್ರಿ. ಒಲಿ ಮ್ಯಾಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಲ್ಲ ಡ್ರೈ ಫ್ರೂಟ್ಸ್ ಕಟ್ ಮಾಡಿದ್ದು ಅಷ್ಟು ಹಾಕ್ಕೊಂಡು ಸಣ್ಣ ಉರಿ ಒಳಗೆ ಹುರ್ಕೋತೀನಿ. ಈಗ ನಾ ಬೀಜ ಅದು ಏನು ಹಾಕಂಗಿಲ್ಲ, ಯಾಕಂತಂದ್ರೆ ಹೊತ್ತ ಅಂಥೇಳಿ ಮೊದಲು ಇವನ್ನಷ್ಟು ಹುರ್ಕೋತೀನಿ. ಇಲ್ಲಿ ನಾ ಯೂಸ್ ಮಾಡಿದ ದ್ರಾಕ್ಷಿ, ಗೋಡಂಬಿ, ಪಿಸ್ತಾ, ಅಕ್ರೂಟ್ ಒಳಗೆ ನೋಡ್ರಿ ಜೀರ್ಣಕ್ರಿಯೆಗೆ ಭಾಳ ಸಹಾಯ ಮಾಡ್ತಾವೆ. ನಮ್ಮ ಹೃದಯದ ಆರೋಗ್ಯಕ್ಕೂ ಭಾಳ ಚಲೋ ಅದಾವು. ಆಮೇಲೆ ನಮ್ಮ ಮೂಳೆಗಳನ್ನು ಬಲಪಡಿಸ್ತಾವು, ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಮಾಡ್ತಾವೆ. ನಮ್ಮ ಚರ್ಮದ ಆರೋಗ್ಯಕ್ಕೆ ಅಕ್ರೂಟ, ಆಮೇಲೆ ಮೆದುಳಿನ ನಿಯಂತ್ರಣಕ್ಕೆ ಬೆಳವಣಿಗೆಗೆ ಅಕ್ರೂಟ ಭಾಳ ಹೆಲ್ಪ್ ಮಾಡ್ತೈತಿ. ಈಗ ಎಲ್ಲ ಸೀಡ್ಸನ್ನು ಹಾಕೋತೀನಿ. ಈ ಸೀಡ್ಸ್ ಒಳಗೂ ಮ್ಯಾಗ್ನೇಷಿಯಮ್ ಇರ್ತೈತಿ, ಕ್ಯಾಲ್ಸಿಯಮ್ ಇರ್ತೈತಿ. ಈ ಎಲ್ಲ ಸೀಡ್ಸ್ ಏನಿದಾವೆ ಖನಿಜಗಳ ಸಮೃದ್ಧ ಒಂದು ಮೂಲ ಅಂತ ಹೇಳ್ಬೋದು. ಇದ್ರಾಗ ಮ್ಯಾಗ್ನೇಷಿಯಮ್ ಜಾಸ್ತಿ ಇರ್ತೈತಿ, ವಿಟಮಿನ್ ಇ ಇರ್ತೈತಿ ಸೂರ್ಯಕಾಂತಿ ಬೀಜ ಒಳಗೆ. ಹಿಂಗೆ ಈ ಎಲ್ಲ ಸೀಡ್ಸು ನಮ್ಮ ಆರೋಗ್ಯಕ್ಕೆ ಭಾಳ ಚಲೋ ಇದ್ರಂತ ಇವನು ಹಾಕೊಂಡು ಎನರ್ಜಿ ಬೈಟ್ಸ್ ರೆಡಿ ಮಾಡ್ಕೊಳತ್ತೀನಿ. ಈಗ ಎಲ್ಲ ಚಲೋ ತಗ ಹುರಿದಾವು. ಇದನ್ನು ಸ್ಟವ್ ಆಫ್ ಮಾಡಿ ಆರಾಕ ಸೈಡಿಗೆ ಇಟ್ಕೋತೀನಿ. ಈ ಕಡೆ ಏನು ಡೇಟ್ಸ್ ಪಿಜ್ಜಾ ತೆಗೆದು ಇಟ್ಕೊಂಡಿಲ್ಲ ಅವನ್ನ ಮಿಕ್ಸಿ ಜಾರಿಗೆ ಹಾಕ್ಕೋತೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಸಣ್ಣಗೆ ಮಾಡ್ಕೋಬೇಕು. ಸಣ್ಣ ಆಗ್ಲಂದ್ರೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ನೀರು ಹಾಕ್ಕೋತೀನಿ ನೋಡಿರಿ. ಇಲ್ಲೇ ನಾನು 1 ಸ್ಪೂನಷ್ಟು ನೀರು ಹಾಕ್ಕೊಂಡು ಇದನ್ನು ಸಣ್ಣಗೆ ಪೇಸ್ಟ್ ಮಾಡ್ಕೊಂಡೇನಿ ಈ ರೀತಿ. ಈ ಕಡೆ ಒಲೆ ಮ್ಯಾಗ ಅದ ಪ್ಯಾನ್ ಇಟ್ಕೊಂಡು ಸಣ್ಣ ಉರಿ ಒಳಗೆ ಈಗೇನು ಪೇಸ್ಟ್ ಮಾಡ್ಕೊಂಡಿದ್ದುಲ್ಲ ಖರ್ಜೂರ ಅದನ್ನ ಹಾಕ್ಕೊಂಡು ಈ ಸ್ವಲ್ಪ ಹಸಿ ವಾಸನೆ ಹೋಗೋತಕ್ಕ, ಯಾಕಂದ್ರೆ ಸ್ವಲ್ಪ ನೀರು ಹಾಕಿಲ್ಲ ನಾನು. ಭಾಳ ನೀರು ಹಾಕೋಬಾರ್ದ್ರಿ, ಸ್ವಲ್ಪ ಹಾಕೋಬೇಕು. ಈ ರೀತಿ ಹಸಿ ವಾಸನೆ ಹೋಗೋತಕ್ಕ ಸಣ್ಣ ಉರಿ ಒಳಗೆ ಬೇಯಿಸ್ಕೋತೀನಿ. ಇದು ಏನು ನಾ ಖರ್ಜೂರ ಯೂಸ್ ಮಾಡಿರ್ತೀವಲ್ಲ ಇವು ಜೀರ್ಣಕ್ರಿಯೆಗೂ ಜಾಸ್ತಿ ಹೆಲ್ಪ್ ಆಗ್ತೈತೆ ರೀ. ಆಮೇಲೆ ನಮ್ಮ ದೇಹಕ್ಕೆ ಎನರ್ಜಿ ಕೊಡ್ತೈತೆ ನೋಡ್ರಿ ಇದು. ಈಗ ನೋಡ್ರಿ ಹಸಿ ವಾಸನೆ ಹೋಗೈತಿ. ಈಗ 1-2 ಟೇಬಲ್ ಸ್ಪೂನ ತುಪ್ಪ ಹಾಕೋತೀನಿ. ತುಪ್ಪ ಹಾಕ್ಕೊಂಡು ಇದು ಸ್ವಲ್ಪ ಎಣ್ಣೆ ಬಿಡುತ್ತಾಕ ಎಲ್ಲ ತುಪ್ಪದು ಕುಡ್ಕೋಬೇಕು ನೋಡ್ರಿ. ಸಣ್ಣ ಉರಿ ಒಳಗೆ ಇದನ್ನು ಬೇಯಿಸ್ಕೋತೀನಿ. ಬೇಕಂದ್ರೆ ನೀವು ಎಲ್ಲ ಡ್ರೈ ಫ್ರೂಟ್ಸನ್ನು ಹುರಿದ ಪೌಡ್ರ್ ಮಾಡಿ ಇಟ್ಕೊಂಡು ಬಿಸಿ ಬಿಸಿ ಹಾಲಿನಾಗ ದಿನ 1 ಸ್ಪೂನ್ ಹಾಕ್ಕೊಂಡು ಕುಡಿದ್ರೂ ಚಲೋ ಇರ್ತೈತೆ ರೀ. ಇಲ್ಲ ಅಂತಂದ್ರೆ ಮಕ್ಕಳಿಗೆ ನೀವು ಉತ್ತತ್ತಿ ಅಂದ್ರೆ ಕಾರಿಕದು ಇರ್ತಲ್ಲ ತುಪ್ಪದಾಗ ನೆನೆಸಿ ಬೆಳಗ್ಗೆ ಕೊಟ್ರಂದ್ರೂ ಮಸ್ತ್ ಶಕ್ತಿ ಸಿಗ್ತೈತಿ. ಈ ಖರ್ಜೂರಿಂದ ನೋಡ್ರಿ ಭಾಳ ಶಕ್ತಿ ಸಿಗ್ತೈತಿ ನೋಡ್ರಿ. ಎಲ್ಲ ಚಲೋ ತಗ ಎಲ್ಲ ಹುರಿದೈತಿ. ಈಗ ಇದಕ್ಕೆ ಸ್ಟವ್ ಆಫ್ ಮಾಡಿ ಏನು ಮೊದಲೇ ಎಲ್ಲ ಹುರಿದು ಇಟ್ಕೊಂಡಿಲ್ಲ ಸೀಡ್ಸ್ ಮತ್ತು ಡ್ರೈ ಫ್ರೂಟ್ಸ್ ಗೋಡಂಬಿ ಅದು ಅವನ್ನೆಲ್ಲನೂ ಮಿಕ್ಸ್ ಮಾಡ್ಕೋತೀವಿ. ಸ್ಟವ್ ಆಫ್ ಮಾಡಿಬಿಟ್ಟೆ ನಾ. ಈಗ ಇವನ್ನೆಲ್ಲನೂ ಚಲೋ ತಗ ಮಿಕ್ಸ್ ಮಾಡ್ಕೋಬೇಕು. ಇದನ್ನೇನು ಆಮೇಲೆ ಒಲೆ ಮ್ಯಾಗೆ ಬೇಯಿಸ್ಬೇಕಂತೇನಿಲ್ಲ ನೋಡ್ರಿ. ನಾ ಇಲ್ಲೇ ಬೆಲ್ಲ ಸಕ್ಕರೆ ಅದು ಏನೂ ಯೂಸ್ ಮಾಡಿಲ್ಲ. ನ್ಯಾಚುರಲಾಗಿ ಸ್ವೀಟ್ ಇರುವಂಥ ಖರ್ಜೂರ ಯೂಸ್ ಮಾಡೇನಿ. ಇದು ಸ್ವಲ್ಪ ಆರಾಕ್ ಬಿಡ್ಬೇಕ್ರಿ, ನಮ್ಮ ಕೈ ಹಿಡಿಯಕ್ಕೆ ಬರ್ಬೇಕು ನೋಡ್ರಿ, ಅಷ್ಟು ಆರಿದ್ರೆ ಸಾಕು. ಈ ಕಡೆ ಒಂದು ಮಣಿ ತೊಗೊಂಡೇನಿ, ಅದಕ್ಕೆ ಸ್ವಲ್ಪ ತುಪ್ಪ ಸವರ್ಕೋತೀನಿ. ಈಗದ ಸ್ವಲ್ಪ ಆರೀತಿ, ಪೂರ್ತಿ ಆರಿಸೋಂಗಿಲ್ರಿ, ಸ್ವಲ್ಪ ಬೆಚ್ಚಗೆ ಇದ್ದಾಗ ಈ ರೀತಿ ಹಾಕ್ಕೋಬೇಕು. ಹಾಕ್ಕೊಂಡು ಸ್ವಲ್ಪ ಇದನ್ನು ಹಿಂಗೆ ಈ ರೀತಿ ಮಿಕ್ಸ್ ಮಾಡ್ಕೊಂಡಂಗೆ ಮಾಡಿ ಇದನ್ನು ರೋಲ್ ಮಾಡ್ಕೋಬೇಕು ನೋಡ್ರಿ. ಬೇಕಂದ್ರೆ ನೀವು ಈಗ ಶೇಂಗಾ ಚಕ್ಕಿ ಅಥವಾ ಎಳ್ಳಿನ ಚಕ್ಕಿ ಅದು ಹೆಂಗೆ ಪ್ಲೇಟಿಗೆ ಹಾಕಿ ಬಡಿತಾರಲ್ಲ ಹಂಗೂ ಮಾಡ್ಕೋಬೋದು. ಇಲ್ಲ ಈ ರೀತಿ ರೋಲ್ ಮಾಡ್ಕೋಬೋದು ನೋಡ್ರಿ. ಈ ರೀತಿ ರೋಲ್ ಮಾಡ್ಕೋತೀನಿ. ಈಗ ಹುರಿದದ್ದು ಗಸಗಸಿ ಹಾಕಿ ಕೆಳಗೆ ಅಂದರೆ ಚಂದ ಕಾಣ್ತೈತಿ. ಆಮೇಲೆ ಗಸಗಸಿನಿ ನಮ್ಮ ಆರೋಗ್ಯಕ್ಕೆ ಭಾಳ ಚಲೋ ನೋಡ್ರಿ. ಇವನ್ನ ಹಾಕ್ಕೊಂಡು ಈ ರೀತಿ ಮಾಡ್ಕೋತೀನಿ. ಅದು ಮನೆಯೊಳಗೆ ಸ್ವಲ್ಪ ಕಂಫರ್ಟ್ ಆಗಲಿಲ್ಲ, ಅದಕ್ಕೆ ನಾ ಈ ರೀತಿ ಒಂದು ಕವರ್ ತೊಗೊಂಡು ಇದನ್ನು ರೋಲ್ ಮಾಡ್ಕೋತೀನಿ. ರೋಲ್ ಮಾಡ್ಕೊಂಡು ಅದೇನು ಕವರ್ ತೊಗೊಂಡಿರ್ತೀವಲ್ಲ ಅದ ಕವರ್ನ ಈ ರೀತಿ ಫಿಟ್ಟಾಗ ಒಂಟು ಗ್ಯಾಪ್ ಇರಲಾರ್ದಂಗೆ ಈ ರೀತಿ ಸುತ್ತಬೇಕು. ಸುತ್ತಿ ರಬ್ಬರರ ಏನಾರ ಈ ರೀತಿ ತೊಗೊಂಡು ಹಿಂಗೆ ಹಾಕ್ಕೋಬೇಕು ನೋಡ್ರಿ. ಇಲ್ಲ ಒಂದು ಸ್ವಲ್ಪ ಕಟ್ರಿ ನಡಿತೈತಿ. ಹಿಂಗೆ 2 ಕಡೆ ಹಾಕ್ಕೊಂಡು ಇದು
ಎಲ್ಲ ಸೆಟ್ ಆಗಾಕ ಫ್ರಿಜ್ನಾಗ ಒಂದು 4 ತಾಸು ಬಿಡ್ಬೇಕು ನೋಡ್ರಿ. ಮಿನಿಮಮ್ ಒಂದು 4 ತಾಸು ಬಿಟ್ರೆ ಸೆಟ್ ಆಗ್ತೈತಿ. ನೋಡ್ರಿ ಒಂದು 4 ತಾಸು ಬಿಟ್ಟು ತೆಗೆದೇನು ನೋಡ್ರಿ ಎಷ್ಟು ಚಂದ ಗಟ್ಟಿ ಆಗೈತಿ. ಹಿಂಗೆ ಗಟ್ಟಿ ಆದ್ರೆ ಅಷ್ಟೇ ನಮ್ಗೆ ಕಟ್ ಮಾಡೋಕ್ಕದು ಈಸಿ ಆಗ್ತೈತೆ ಅದಕ್ಕೆ. ನೋಡ್ರಿ ಈಗ ನಮ್ಗೆ ಯಾವ ಸೈಜ್ ಬೇಕಾ ಆ ಸೈಜ ಈ ರೀತಿ ಕಟ್ ಮಾಡ್ಕೋತೀನಿ. ರೌಂಡಾಗ ಈ ರೀತಿ ಕಟ್ ಮಾಡ್ಕೋತೀನಿ. ಇದ್ರಾಗ ಒಂದು ಬೈಟ್ ಒಳಗೆ ಎಲ್ಲ ಡ್ರೈ ಫ್ರೂಟ್ಸು ಬಂದುಬಿಡ್ತಾವೆ. ಸೈಡಿಗೆ ಗಸಗಸೆ ಹೆಚ್ಚಿರ್ತೀನಿ, ಭಾಳ ಮಸ್ತ್ ಟೇಸ್ಟ್ ಕೊಡ್ತಾವೆ ನೋಡ್ರಿ. ಈಗ ಎಲ್ಲನೂ ಈ ರೀತಿ ಕಟ್ ಮಾಡ್ಕೊಂಡೇನಿ. ದಿನಕ್ಕೆ ನೀವು ಒಂದು ತಿಂದ್ರೆ ಸಾಕ್ರಿ, ನಮ್ಗೆ ಮಸ್ತ್ ಎನರ್ಜಿ ಸಿಗ್ತೈತಿ. ಮತ್ತು ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ರೆಸಿಪಿ ಗೊತ್ತಿತ್ತಂತಂದ್ರೆ ನನಗೆ ಕಮೆಂಟ್ ಮಾಡಿರಿ. ನೋಡಿರಿ ಮಕ್ಕಳಿಗೆ ಇಷ್ಟ ಆಗಲಿ ಅಂಥೇಳಿ ನಾನು ಒಂದು ಸ್ವಲ್ಪ ಸೈಡಿಗೆ ತೆಗೆದು ಇಟ್ಕೊತೀನಿ. ಇದನ್ನು ಹಿಂಗೆ ಹಾರ್ಟ್ ಶೇಪ ಸ್ಟಾರ್ ಶೇಪ ಮಾಡ್ಕೊಂಡ್ರಿ ಅಂತಂದ್ರೆ ಭಾಳ ಇಷ್ಟಪಟ್ಟು ತಿಂತಾರು. ನೋಡಿರಿ ಎಷ್ಟು ಚಂದ ಕಾಣಕತ್ತಾವೆ. ಚಾಕ್ಲೇಟ್ ಅಂತ ಹೇಳಿ ಫ್ರಿಜ್ನಾಗ ಇಟ್ಕೊಟ್ರಿ ಅಂದ್ರೆ ಮಸ್ತ್ ಇರ್ತೈತಿ. ಸ್ಕೂಲಿಗೆ ಹೋಗುವಾಗ ಈ ರೀತಿ ಹಾಕ್ಕೊಟ್ರಿ ಅಂದ್ರೆ ಇನ್ನೂ ಇಷ್ಟಪಟ್ಟು ತಿಂತಾರು. ಚಳಿಗಾಲಕ್ಕೆ ನಮ್ಮ ದೇಹಕ್ಕೆ ಬೆಚ್ಚಗೆ ಇರುವಂಥ ಆಹಾರ ಬೇಕಾಗ್ತೈತಿ. ಹಿಂಗೆ ನೀವು ಡ್ರೈ ಫ್ರೂಟ್ಸ್ ತಿಂದ್ರಿ ಅಂತಂದ್ರೆ ನಮ್ಮ ದೇಹನೂ ಆರೋಗ್ಯವಾಗಿರ್ತೈತಿ, ಎನರ್ಜಿ ಬೂಸ್ಟೂ ಆಗ್ತೈತಿ. ನೀವು ಮಾಡಿ ನೋಡಿರಿ, ಕಮೆಂಟ್ ಮಾಡಿರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.